ಚೂರಿಲ್ಲಿ ಹಿಡ್ಕರಿ ಬಾಯಿಗೆ ತುರುಕ್ ಬಿಡ್ತಿರಲ್ಲ. ಹ್ಮ್ ಈಗ ತಿರ್ಗ ಬರ್ತದ ಅದು ನನಗ್ ಗೊತ್ತು. ಬಿಗ್ ಬಾಸ್ ಮೈಕ್ ಇಲ್ಲಿ ಇರ್ತದೆ. ಸರಿ ಆಯ್ತು. ಒಂದ್ ಕೆಲ್ಸ ಮಾಡಿ ಇದಕ್ಕೆ ಬಿಚ್ ಕೊಟ್ಬಿಟ್ಟು ನುಂಕತಿನ ತೆಗಿ. ಕೆಲ್ಸ ಮಾಡಿ ತುರುಕ್ ಬಿಡ್ರಿ ಅತ್ತಾಗ ಬಾಯಿಗೆ. ಅಯ್ಯೋ ಇಲ್ಲಿ ಇಟ್ಕೊಂಡ್ರೆ ನನಗೂ ಅಲ್ಲಿ ಹಿಡ್ಕಲ್ಲ ಅಂದ್ಬಿಟ್ಟು ಹಿಡ್ಕತೀರಿ. ಬತ್ತ ಇಲ್ಲಿಗೆ ಬರ್ತದೆ. ಒಂದ್ ಕೆಲ್ಸ ಮಾಡಿ ತಗದು ಎಟ್ಟು ಬಿಡ್ರಿ ಅತ್ತಾಗ ಅಂಗಳಿಗೆ. ಅಯ್ಯೋ ಈಗ ನೀವು ಮಾತಾಡಿ. ಈಗೆಲ್ಲ ನನ್ನ ತಂದು ಇಲ್ಲಿಗೆ ತುರುಕ್ ಬಿಡ್ತಾರೆ. ಅಲ್ಲಿ ಗುದ್ದ ಅಲ್ಲಿಗೆ ಮುರಿದಾಕ್ಬಿಡ್ಲಿ ಅಂತ ಹಿಂಗ್ ಇಟ್ಕೊಳ್ಳ. ಗಂಡ ಬೇರುಂಡ ಅಂದ್ರೆ ಏನ್ ಹೇಳು? ಗಂಡ ಬೇರುಂಡ ಬಾಳ ಈಜಿ. ಮನ್ಯಾಗ ಹೆಂಡತಿ ಕೂಡ ಜಗಳ ಮಾಡ್ಕೊಂಡು ಗಂಡ ಬ್ಯಾರ್ಯಾರ ಮನೆಗೆ ಹೋಗಿ ಉಂಡ್ರ ಅದು ಗಂಡ ಬೇರು ಉಂಡ. ಕರೆಕ್ಟ್ ಆಗಿ ಹೇಳಿದ್ವಿ ಜಾಣೆ. ಇನ್ನೊಂದು ಪ್ರಶ್ನೆ, ಡೋರ್ ಡೆಲಿವರಿ ಅಂದ್ರೇನು? ನಮ್ಮ ವೈನಿ ಹೆರಿಗಿದಾಗ ನಾವು ತಡಿಲಾರ್ದ ಬಾಗಲ್ದಾಗ ಪುಸ್ತಕ ಹಿರದ್ಲಂದ್ರ ಅದ ಡೋರ್ ಡೆಲಿವರಿ. ನಿಮ್ದು? ನಂದು ಇಂಡೋರ್ ಡೆಲಿವರಿ. ಹೌದು. ಏನ್ ಹೆಸರಿಟ್ಟಿದ್ರ ಅಣ್ಣನ ಮಗನ್ಗೆ? ಇನ್ನು ಏನೇನೋ ಇಕ್ತಾವ್ರೆ. ಅದು ನಮ್ಮ ನಾಲ್ಗೆನ ಒಳ್ಳುದಿಲ್ಲ, ಏನಿಲ್ಲ. ನಿಸ್ವಿಕ್ಕು ಜಸ್ವಿಕ್ಕು ಅನ್ಕೊಂಡು ಪರವಾಗಿಲ್ಲ. ಈಗ ನಮ್ 90 ಕಿಡ್ಸ್ಗೆ ಪರವಾಗಿಲ್ಲ. ಈ ನಾಗರಾಜ, ನಟರಾಜ, ಮಲ್ಲೇಶ, ಮಂಜುನಾಥ ಹಿಂಗ್ ಇಟ್ಬಿಟ್ರು. ಇವಾಗೆಲ್ಲ ನಾಲ್ಗೆನೆ ಒಳುದಿಲ್ಲ ಹೆಸರುಗಳು. ಇವ್ರು ಹೇಳ್ತಾರೆ ನಿಸ್ವಿಕ್ಕು ಜಸ್ವಿಕ್ಕು ಅಂತ ಹೇಳ್ತಾವನಿ, ಕುಸ್ವಿಕ್ಕು ಏನೇನೋ ಹೇಳ್ತಾರೆ. ಅಯ್ಯೋ ಹೋಗಪ್ಪ ತೆಗಿ. ನಮ್ ಧರ್ಮಕೀರ್ತಿ ರಾಜ್ಗೆ ಮನ್ಸಲ್ಲೇ ಅನ್ನಿಸ್ತಾ ಇರತ್ತೆ, ಯಾವ್ದೋ ದೊಡ್ಡ ಸಿನಿಮಾ ಮಾಡ್ತಾರೆ ಅಂತ ಕರ್ಸ್ಬಿಟ್ಟು ಇದೇನಪ್ಪ ಈ ಆಂಟಿ ಪಕ್ಕ ಕೂರಿಸ್ಬಿಟ್ಟವ್ರೆ, ನಾನೇನೋ ಒಳ್ಳೆ ಹೀರೋಯಿನು ಹಾಗೆ ಹೀಗೆ ಅಂತೇಳಿ ಏನೇನೋ ಅನ್ಕೊಂಡ್ ಬಂದ್ರೆ ಇವಳ ಪಕ್ಕ ಕೂರಿಸ್ಬಿಟ್ಟವ್ರೆ, ಇವಳ ಹೀರೋಯಿನು, ಹಂಗೆ ಓಡೋಗ್ಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇರ್ಬೇಕು ಅನ್ನೋ ತರ ಇದೆ. ಈಗ ಮೋದಿ ಸರ್ ಹೇಳ್ತಾರಲ್ಲ ಸ್ವಚ್ಛ ಭಾರತ್ ಅಂತ, ಅದಕ್ಕೆ ಲಾಯಕ್ ಆಗಿರೋದು ನಮ್ಮಪ್ಪ ಒಬ್ರೇ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ತಂದೆ ಆ ಏರಿಯಾಗ ಹೋದ್ರೆ ಒಂದು ವಾರ 15 ದಿವಸದಲ್ಲಿ ಇಡೀ ಏರಿಯಾನೇ ಪಳ ಅಂತ ಮಾಡ್ತಾರೆ. ಆ ತರ ನಮ್ ತಂದೆ. ಪಾರ್ವತಿ, ನಾ ಎಂತ ಹುಚ್ಚ ಮಗಾದೀನಿ ಅಂದ್ರೆ ಗೊತ್ತಾತಾ? ಏನ್ ಗುರು ಇದೊಂದು ಡೈಲಾಗ? ಹೇಳೋ ರೀತಿನ ಇಷ್ಟು ದೊಡ್ಡ ಸ್ಟಾರ್ ಆಗಿ ಈ ತರ ಮಾತಾಡೋದ? ಅದೇ ಹಳೆ 2015-18 ಡೈಲಾಗ್ಸು, ಅದೇ ಟೋನು, ಅದೇ ಸ್ಕ್ರಿಪ್ಟು, ಎಲ್ಲ ಅದೇ. ಮತ್ತೆ ನಾರ್ತ್ ಕರ್ನಾಟಕ ಸ್ಲ್ಯಾಂಗು, ಅದ್ ನಿಮಗ್ ಬರಲ್ಲ, ನೀವ್ ಅದನ್ನ ಬಿಡಲ್ಲ. ಹೌದು ಸರ್, ಪೊಲೀಸ್ ಕೆಲಸ ಸಿಗ್ಲಿಲ್ಲ ಅನ್ನೋಲ್ಲಿ ಹುಚ್ಚರಾಗ್ಬಿಟ್ಟಿದ್ದಾರೆ. ಹಾಸ್ಪಿಟಲ್ ತಪ್ಪಿಸ್ಕೊಂಡು ಯೂನಿಫಾರ್ಮ್ ಹಾಕೊಂಡವ್ರನ್ನ ಕಿಡ್ನಾಪ್ ಮಾಡಿ ಕಚ್ಚಿ ಸಾಯಿಸ್ಬಿಡ್ತಾರೆ. ಈಗಾಗ್ಲೇ 6 ಜನ ಔಟು ಸರ್. ಲಕ್ಕಿ ಎಸ್ಕೇಪ್ ಆಗ್ಬಿಟ್ರಿ. ವಿಜಯನಗರ ಜಿಲ್ಲೆ ನಡಗಲಿ ತಾಲೂಕು ಅರಿವಿ ನಮ್ಮ ಫ್ಯಾನ್ಸ್ ಫಾಲೋವರ್ಸ್ ಅಂತ ಅಣ್ಣವ್ರು ಬಂದಿದ್ರು. ಅವ್ರಿಗೆ ಒಂದು ಡೈಲಾಗ್ ಹೊಡಿಬೇಕಂತೆ. ಡ್ರೈವರ್ ಆದ್ರೆ ಏನ್ ಚಿನ್ನ, ಡೈಮಂಡ್ ತರ ನೋಡ್ಕೊಂತೀನಿ ನಿನ್ನ, ಆದ್ರೂ ಎಂದು ಮರೆಯಬೇಡ ನಮ್ಮ ಡ್ರೈವರ್ ಹುಡುಗರನ್ನ. ಬ್ರೋ ಹೇಳು ಬ್ರೋ. ನನ್ಗೆ ಯಾರೋ ಒಬ್ಬ ಮೆಸೇಜ್ ಹಾಕಿದ. ನೀನು ಗೇ ತರ ಕಾಣಿಸ್ತಿದ್ಯಲ್ಲ ಬ್ರೋ, ಅದಕ್ಕೆ ಹುಡ್ಗಿ ಅನ್ಕೊಂಡು ಮಿಸ್ ಆಗಿ ಹಾಕ್ಬಿಟ್ಟವನೆ. ಇವತ್ತೊಳಗಡೆ ನಾ ಹೊಡಿತೀನಿ. ಅದು ಒಳಗಡೆ ಅಲ್ಲ ಕಣೋ, ಒಳಗಡೆ. ಅವ್ನು ನಾನು ಒಂದೇ ಒಂದ್ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಹೇಳಕ್ ಇಷ್ಟಪಡ್ಬೇಡ, ಹೇಳಕ್ ಇಷ್ಟಪಡು. ಹೇಳೋದೇ ಬೇರೆ, ಹೇಳೋದೇ ಬೇರೆ. ಲೈ ಶಿಷ್ಯ ಏನೋ ಹೇಳ್ತವನೆ, ಕೇಳಿಸ್ಕೊಳ್ಳೋ ಶಿಷ್ಯ. ನನ್ ಶಾಟ್ ಮಕ್ಕದಲ್ಲೇ ಏನಿಲ್ಲ, ಇನ್ ಕೆಳಗಡೆ ಏನೋ ಕಿತ್ಕೊಳ್ಳೋದು ಕುತ್ಕೊಳಕ್ಕಾಗಲ್ಲ. ತಪ್ಪೇನಿಲ್ಲ. ನಿನ್ನಂಗೆ ತಿಕ್ತಿಕ್ಲಂಗೆ ಹುಚ್ಚುಟ್ಟಂಗೆ ಆಡೋರು ಇರ್ತಾರೆ, ಆದ್ರೆ ನೋಡ್ಕೊಂಡು ಮಾಡ್ಕೊಂಡು ಮಾತಾಡ್ಬೇಕನೋ. ಮಕ್ಕದಲ್ಲೇ ಏನಿಲ್ಲ, ಕೆಳಗಡೆ ಏನ್ ಕಿತ್ಕೊತಾರೆ, ಕೂದಲು ಅನ್ಕೊಂಡು ಬೇರೆ ಎಳ್ಬಿಟ್ರೆ ಓದ್ಬಿಡ್ತೀಯ ಮ್ಯಾಕೆ. ನಿನ್ಗಿಂತ ನಮ್ ಪ್ರಜ್ವಲೇ ಚೆನ್ನಾಗಿ ಇರ್ತಾನಲ್ಲ ಡೈಲಾಗು. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್. ಹೇಳು ಪ್ರಜ್ವಲ್. ಒಂದು ಕವನವನ್ನು ಹೇಳ್ತಿದ್ದೇವೆ ಇವತ್ತು. ಹೇಳ್ತೀನ. ಗಿಣಿ ಇರುವುದು ಪಂಜರದಲ್ಲಿ. ವಾ ಗಿಣಿ ಇರುವುದು ಪಂಜರದಲ್ಲಿ, ವಿಮಲ್ ಇರುವುದು ನಿನ್ನ ಬಾಯಲ್ಲಿ. ಇನ್ನೇನಪ್ಪ? ಕಾಂಪೌಂಡ್ ಕಾಮಾಕ್ಷಿ, ನೀವೇ ಹೇಳ್ಬೇಕು ಕಣಪ್ಪ. ವರ್ಷಕ್ಕೆ ಇನ್ನು 15 ದಿನ ಮಾತ್ರ ಬಾಕಿ ಇದೆ. ವರ್ಷ ಆಗೋಗಿದೆ, ಟ್ರೈನ್ ಬರಕ್ಕೆ 5 ನಿಮಿಷ ಬಾಕಿ ಇದೆ. ಟ್ರೈನ್ ನಂದ ಮರಿ ಮಂಗ. ಕೇಕೆ 6.5 ಲಕ್ಷ ಸರ್. ಏನು ಅದನ್ನೇನ್ ಟೈಟಾನಿಕ್ ಹೀರೋನ್ ಅನ್ಕೊಂಡಿದ್ಯಾ? ರಮೇಶ್ ಅಣ್ಣಂಗಿಲಿ 350 ರೂಪಾಯಿ ಸಿಗುತ್ತೆ ಅಂದ್ರು. ನಾನ್ ಹರ್ಷ ಅನ್ಕೊಂಡ್ ಬಂದೆ. ಎಷ್ಟಡಿ ಇದೆ ಕೇಕು? 20 ಅಡಿ ಕೇಕು. ಹೋಗಲೇ ಕ್ರಾಕು. 20 ಅಡಿದು ಆರ್ಟಿಫಿಷಿಯಲ್ ಕೇಕು. ಒಂದ್ ಕೆಲಸ ಮಾಡು, ಕೇಕ್ ಮೇಲೆ ಒಂದು ರಾಡ್ ಇಕ್ಬಿಟ್ಟು 20 ಅಡಿ ಮೇಲಿಂದ ಪ್ಯಾಂಟ್ ಬಿಚ್ಬಿಟ್ಟು ಆರ್ಬಿಡು.
ಇವನ್ ಹೆಸರ ಅರ್ಜುನ್ ಆದಿ ಅಂತ ಹೇಳಿ, ಇವನು ಮೈಸೂರ್ನವ. ನಾನು ಯುವಕರ ಹತ್ರ ಮಾತಾಡಿದಾಗ ನಾನು ಕೇಳಿದೆ, ಏನಪ್ಪ ನೀವೆಲ್ಲ ಯಾಕೂ ಥಿಯೇಟರ್ ಬರ್ತಾ ಇಲ್ಲ ಏನು ಅಂತ. ಯಾಕಣ್ಣ ಬರೋಣ, ಮೊಬೈಲ್ಗೆ ಬರುತ್ತಲ್ಲ ಎಲ್ಲ ಪಿಕ್ಚರ್ ಬರುತ್ತೆ. ಹೌದು ಅಣ್ಣ, ನಿಮ್ದು ರಿಲೀಸ್ ಆಗಿದ್ದು ನೆಕ್ಸ್ಟ್ ಮಧ್ಯಾಹ್ನ ಬರುತ್ತೆ ನಮ್ಗೆ ಪಿಕ್ಚರ್. ಸೊ ಎಲ್ಲರೂ ಸಿನಿಮಾನ ನೋಡ್ತಾ ಇದ್ದಾರೆ, ನೋಡಿದವರು ಬಹಳ ಸಂತೋಷನ ಪಡ್ತಿದ್ದಾರೆ. ಆಮೇಲೆ ಕಾಮೆಂಟ್ಸ್ ಹಾಕ್ತಾರೆ, ಎಲ್ಲ ಡಬ್ಬಾ ಪಿಕ್ಚರ್ ಕನ್ನಡ ಡೈರೆಕ್ಟರ್ಸ್ಗಳು ಅನ್ಬಿಟ್ಟು ಪಿಕ್ಚರ್ ನೋಡ್ತಾವೆ. ಲಾಸ್ ಆಗ್ತಾ ಇರೋದು ಯಾರು ಗೊತ್ತಾ? ಪ್ರೊಡ್ಯೂಸರ್ಸ್. ಇದು ಹಿಂಗೆ ಹೋಯ್ತು ಅಂದ್ರೆ ಈ ಉದ್ಯಮ ಎಂಡ್ ಆಗ್ತದೆ. ಮದುವೆ ಆಗೋವರೆಗೂ ಬಿಡಲ್ಲ, ಬಿಡೋವರೆಗೂ ಮದುವೆ ಆಗಲ್ಲ ಅಂತ. ಹಿಂಗ ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ, ಪ್ರಧಾನಿ ಆಗೋವರೆಗೂ ಅವ್ರಿಗೆ ಬಿಡಲ್ಲ ಅವ್ರಿಗೆ. ಎಷ್ಟ್ ಚೆನ್ನಾಗಿದೆ ಸ್ಯಾರಿ ರೀ, ಸ್ಯಾರಿ ಚೆನ್ನಾಗಿದೆ ಅಲ್ವಾ? ಹೊಸ ಸೀರೆನಾ? A few moments later. ಈ ಸೀರೆನು ಚೆನ್ನಾಗ್ ಕಾಣಿಸ್ತಿದೆ ಅಲ್ಲ ರೀ? ಆ ಸೀರೆ ಚೆನ್ನಾಗ್ ಕಾಣಿಸ್ತಿದೆ, ಈ ಸೀರೆ ಚೆನ್ನಾಗ್ ಕಾಣಿಸ್ತಿದೆ ರೀ. ಈಗ ನಿಮಿಷಕ್ಕೂ ಸೀರೆ ಚೇಂಜ್ ಮಾಡ್ತಾ ಇದೆಯಲ್ಲ, ನಿನ್ಗೆ ದುಡ್ಡೆಲ್ಲಿಂದ ಬಂತು? ಅಯ್ಯೋ, ನಿಮ್ಮ ಅಮ್ಮನ ಹಳೆ ರೇಷ್ಮೆ ಸೀರೆ ಎಲ್ಲ ಇತ್ತಲ್ವಾ, ಅದನ್ನೆಲ್ಲ ಸೇಲ್ ಮಾಡ್ಬಿಟ್ಟು ನಾನು ಹೊಸ ಸೀರೆ ಇಸ್ಕೊಂಡೆ. ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ, ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಅವಳು ಯಾವಳೋ ಹೇಳಿದ್ಲು ಗುರು, ಬಾಯಿ ಜೋರೈತೆ ಮಾತಾಡ್ತಾಳೆ ಅಂತ. ನಕ್ಕನ್ ಅವತ್ತಿನ ದಿವಸ ನನ್ನ ಗಂಡಂಗ್ ಹುಷಾರಿಲ್ಲ, ನಿಗುತ್ಕೊಂಡ್ಬಿಡ್ತಾನೆ. ದುಡ್ಡು ಕೊಡು ಅಂತ ನನ್ನ ಮನೆ ಬಾಗ್ಲು ನೀನ್ ಬಂದಿದ್ದಲ್ಲ, ಅವತ್ತು ಅದೇ ಬಾಯಿ ಏನಾದ್ರು ಜೋರ್ ಮಾಡಿದಿದ್ರೆ ನಿನಗೆ ಚಪ್ಪಲಿಲ್ ಹೊಡೆದಂಗಾಗಿರ್ತಿತ್ತು. ಆದ್ರೂ ಅವತ್ತು ಕರುಣೆ ತೋರಿಸಿ ದುಡ್ಡು ಕೊಟ್ಟು ಕಳ್ಸಿದ್ದೀನಿ. ನಕ್ಕನ್ ಬಾಯಿ ಹೊಲ್ಸಿರ್ಬೋದು, ಮನ್ಸಲ್ಲ. ಶತ್ರುಗೂ ಒಳ್ಳೇದು ಮಾಡೋ ವಂಶ ನಂದು ಅಂತ ಅವತ್ತೇ ಹೇಳಿದ್ದೀನಿ. ಕಷ್ಟ ಅಂತ ಬಂದ್ರೆ ಕರುಣೆ ತೋರೋ ಮನ್ಸು ನಂದು. ನಿನ್ನಂತ ನೀಚಿಗೆಟ್ಟೋಳಲ್ಲ ನಾನು. ರಾಹುಲ್ ಗಾಂಧಿ ವಿರುದ್ಧವೇ ಅವಿಶ್ವಾಸವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಎಲ್ಲರೂ. ಇವರೊಬ್ಬ ಯೂಸ್ಲೆಸ್ ಲೀಡರು. ಹಿ ಕ್ಯಾನಾಟ್ ಡೂ ಎನಿಥಿಂಗ್ ಅಂತ ಸಮರ್ಥರಲ್ಲ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅವ್ರನ್ನ ವೇದಿಕೆ ಮೇಲೆ ಕರೀಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಅದು ವೇದಿಕೆ ಅಲ್ಲ, ಕಟಕಟೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಪ್ರತ್ಯಕ್ಷ ಸಾಕ್ಷಿ ಬಾಲ ಅವರು ಸಾಬೀತುಪಡಿಸಿದ್ದಾರೆ. ಸಾಧು ಅವ್ರು ನಿಮ್ ಸಾಕ್ಷಿ ರೀ. ಕೋರ್ಟ್ ಕರ್ಕೊಂಡ್ಬಂದು ಅವ್ರನ್ನ ಕಡೆ ಸಿಕ್ಕಾಗಿಸ್ತಾ ಇದ್ದೀರಾ? ಒತ್ತಾಯದಿಂದ ಯಾರಿಗೂ ಕಾಲ್ ಮೆಸೇಜ್ ಮಾಡಬಾರ್ದು. ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇದ್ರೆ ತಾನಾಗೆ ಕಾಲ್ ಮೆಸೇಜ್ ಬರುತ್ತೆ. ಇಬ್ರು ಹಂಗ ಅನ್ಕೊಂಡೆ ಕೂತಿದ್ರ? ನಾನ್ ನಿಮ್ ಕೈ ಹಿಡ್ಕೊಂಬೋದಾ? ಇಲ್ಲ ಬೇಡ, ನೀವು ಯಾವತ್ ಕೈ ಬಿಟ್ಟೋಗ್ತೀರಾ ಅವಾಗ ನಂಗೆ ತುಂಬಾ ನೋವಾಗುತ್ತೆ. ನಾನು ಆಕ್ಟಿಂಗ್ ಮಾಡಿದ್ರೆ ಓವರ್ ಆಕ್ಟಿಂಗ್ ಮಾಡ್ತಾವಳೆ.